ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರರ ವಿವಿಧ ಬೇಡಿಕೆಯನ್ನು ಇಟ್ಕೊಂಡು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟದ ಭಾಗ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರನ್ನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ. ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ ಯಾವ ರೀತಿ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ, ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪೌರ ನೌಕರನ ಅರೆ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿದೆ. ಈ ಮಲತಾಯಿ ಧೋರಣೆನ ತೆಗಿಬೇಕು, ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಎಂದು ಘೋಷಣೆ ಮಾಡಬೇಕು. ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀರು ಸರಬರಾಜು ರಾಜ್ಯ ಸಹಾಯಕರಾಗಿ, ವಾಹನ ಚಾಲಕರಾಗಿ, ಬೀದಿ ದೀಪ ನಿರ್ವಹಣೆ ಕಾರ್ಮಿಕರಾಗಿ, ಕಚೇರಿ ಸಹಾಯಕರಾಗಿ ಹಾಗೂ ಲೋಡರ್ಸ್, ಕ್ಲೀನರ್ ಮತ್ತು ಇನ್ನುಳಿದ ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಹೊರಗುತ್ತಿಗೆ ಏನು ಕಾರ್ಮಿಕರಿದ್ದಾರೆ, ಆ ಎಲ್ಲ ಕಾರ್ಮಿಕರನ್ನ ಹೊರಗುತ್ತಿಗೆ ಪದ್ಧತಿಯಿಂದ ಕೈಬಿಟ್ಟು ನೇರ ನಗರ ಸ್ಥಳೀಯ ಸಂಸ್ಥೆಗಳ ನೇರ ಸಂಭಾವನೆ ನೀಡಿ ಅವರನ್ನ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು, ಅದರ ಜೊತೆಗೆ ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ್ನ ಅವರನ್ನು ಆದಷ್ಟು ಬೇಗ ಸಕ್ರಮತೆ ಮಾಡಬೇಕು. ಅದರ ಜೊತೆಗೆ 2023ರಲ್ಲಿ ವಿಶೇಷ ನೇಮಕಾತಿ ಮಾಡಿರ್ತಕ್ಕಂಥ ಸರ್ಕಾರ ಅವರಿಗೆ ವೇತನದ ಭದ್ರತೆಯನ್ನು ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ವೇತನ ಅನುದಾನದಲ್ಲಿ ವೇತನ ನೀಡುವಂತೆ ಒಂದು ಸರ್ಕಾರವನ್ನೇ ಒತ್ತಾಯಿಸ್ತಾ ಇದ್ವಿ. ದಿನಾಂಕ 26/5/2025 ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ಹೋದರೆ ದಿನಾಂಕ 27/5/2025ರಿಂದ ನಿರಂತರವಾಗಿರ್ತಕ್ಕಂಥ ಒಂದು ಮುಖ್ಯಾಧಿಕಾರಿಗಳು ನಡೆದ ಪೌರ ಕಾರ್ಮಿಕರವರೆಗೆ ನಾವೆಲ್ಲ ಕೂಡ ಕೆಲಸವನ್ನು ಸ್ಥಗಿತ ಮಾಡಿ ನಮ್ಮ ನಗರ ಸ್ಥಳೀಯ ಮುಂದೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ. ಘೋಷಣೆ ಮಾಡಲೇಬೇಕು. ಗುತ್ತಿಗೆ ಪದ್ಧತಿ ರದ್ದಾಗಲೇಬೇಕು. ನೇರ ಸಂಭಾವನೆ ನೀಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಸಂಘಕ್ಕೆ ಸರ್ಕಾರ ಬೆಂಗಳೂರಿಗೆ ಅನುಕೂಲನ ಮುಷ್ಕರ ಮಾಡಿದ್ವಿ. ನಮ್ಮ ಮುಷ್ಕರ ಸ್ಥಳದಲ್ಲಿ ಅವರಿಗೆ ಎಲ್ಲ ಪೌರ ನೌಕರರನ್ನು ಸ್ವಾಗತ ಬಯಸ್ತೇವೆ. ಪೌರ ನೌಕರ ಸಂಘಕ್ಕೆ